ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. सद्योते दीपकल्याणे कुलसंपदा आरोग्य वर्धयन्तु मनोशोक विनाशाय दीपलक्ष्मीर्नमोस्तुते स्थापित प्रत्यक्ष दीपं दर्शयामि श्रीमर्तायुस्तेजो ददातु देवायत कलशानुष्ठान देवताभ्यर्मः संवत्सरमेवावृन्दे हर नमः पार्वतीपतये नवा नवा भवति కారు మంచి వాన శుభమా చూడ ఇట్లా మంచి టైం వాన प्रतिष्ठा देवालय प्रोक्तो देवो देवात्मनः तत्कृतं भावेन सर्वसौभाग्यदायिनी मां रक्षन्तु यजमानकं रक्षन्तु सर्वेषाणां जनानां रक्षन्तु महादेवी नमः कर्पूरानुप्रदमङ्गल नीराजनं दर्शयामि सर्वेषाणां जनानां मनोसंकल्पिता सिद्धिर पदाडि कुचोंटारा सका शतमानं भवति शताय पुरुषशतेन्द्रिय
అట్లా తెచ్చుకోవాలా మార్చి అట్లే ಇವತ್ತಿನ ದಿನ ನಮ್ಮ ಹೆಚ್ಚುಗೊಲ್ಲಳ್ಳಿ ಗ್ರಾಮದಲ್ಲಿ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣನವರು ಹೆಚ್ಚುಗೊಲ್ಲಳ್ಳಿ ಗ್ರಾಮಕ್ಕೆ ಅವರ ಪ್ರದೇಶ ಅಭಿವೃದ್ಧಿ ನಿಧಿಯಿಂದ 5 ಲಕ್ಷ ರೂಪಾಯಿ ಐಮಾಸ್ಟ್ ಲೈಟ್ ಒಂದು ಹೆಚ್ಚುಗೊಲ್ಲಳ್ಳಿ ಗ್ರಾಮಕ್ಕೆ ಕೊಟ್ಟಿದ್ದಾರೆ. ಅದರ ಉದ್ಘಾಟನೆಗೆ ಬಂದಿದ್ದು, ಅದೇ ರೀತಿಯಾಗಿ ನಮ್ಮ ಹೆಚ್ಚುಗೊಲ್ಲಳ್ಳಿ ಗ್ರಾಮದಲ್ಲಿ ಯರ್ರಕೋಟ ಗಂಗಮ್ಮ ದೇವಸ್ಥಾನದ ಒಂದು ಸಂಪೂರ್ಣ ಅಂದರೆ ಗೃಹಪ್ರವೇಶವನ್ನು ನೆರವೇರಿಸಿದ್ದು, ಆ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣನವರು ಆರ್ಥಿಕ ಸಹಾಯ ಮಾಡಿರುತ್ತಾರೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಶಾಸಕರ ಮುಳಬಾಗಿಲು ತಾಲೂಕಿನಲ್ಲಿ ಇವತ್ತಿನ ದಿನ 5-6 ಕಾರ್ಯಕ್ರಮಗಳು ನೋಡಿಕೊಂಡು ಹೆಚ್ಚುಗೊಲ್ಲಳ್ಳಿ ಗ್ರಾಮಕ್ಕೆ ಬಂದಿದ್ದು, ಇನ್ನು ಮುಂದಿನ ದಿನಗಳಲ್ಲಿ ಅವರ ಜೊತೆಗೆ ಇವತ್ತು ಮೊನ್ನೆ ತಾನೇ ಲೋಕಸಭೆ ಸಾರ್ವತ್ರಿಕ ಚುನಾವಣೆಯಲ್ಲಿ ನಮ್ಮ MP ಮಲ್ಲೇಶ್ ಬಾಬು ಅವರು ಕೂಡ ಇವ್ರ ಜೊತೆಯಲ್ಲಿದ್ದು ಇನ್ನೂ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮಗೆಲ್ರಿಗೂ ಒಂದು ಅವರಿಬ್ಬರ ಮೇಲೂ ಒಂದು ಭರವಸೆ ಇದೆ. ಅದೇ ರೀತಿಯಾಗಿ ನಮಗೆ ಇನ್ನೊಂದು ಸುದ್ದಿ, ಒಳ್ಳೆಯ ಸುಸುದ್ದಿ ಏನು ಅಂದರೆ, ನಮ್ಮ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಇವತ್ತು ಕೇಂದ್ರ ಸಂಪುಟ ದರ್ಜೆ ಸಚಿವರಾಗಿ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವರಾಗಿದ್ದಾರೆ. ನಮಗೆಲ್ರಿಗೂ ಸಂತೋಷದ ವಿಷಯ ಅದು. ಅದೇ ರೀತಿಯಾಗಿ ನಮ್ಮ ಶಾಸಕರು ಕೂಡ ಇವತ್ತು ನಮ್ಮ ಸಂಸದರು ಇಬ್ಬರೂ ಸೇರಿ ನಮ್ಮ ಮುಳಬಾಗಿಲು ತಾಲೂಕಿಗೆ ಒಂದು ಕೈಗಾರಿಕಾ ಅಭಿವೃದ್ಧಿ ಪ್ರದೇಶವನ್ನು ತರ್ತಾರೆ ಅಂತ ಹೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ನಮಗೆ ಆಶಾಭಾವನೆ ಇದೆ. ದಯವಿಟ್ಟು ಇನ್ನೂ ದೇವರು ಒಳ್ಳೆ ಅವರಿಗೆ ಅವಕಾಶಗಳನ್ನು ಕೊಡಲಿ. ನಮ್ಮ ಶಾಸಕರು ಅವರ ವೇಗಕ್ಕೆ ನಾವು ಸಂಪೂರ್ಣ ನಮ್ಮ ಸಹಕಾರ ಇರುತ್ತೆ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಿಳಿಸ್ತಾ, ನಮ್ಮ ಹೆಚ್ಚುಗೊಲ್ಲಳ್ಳಿ ಗ್ರಾಮದ ಎಲ್ಲ ನಮ್ಮ ಗ್ರಾಮಸ್ಥರು ಅವರಿಗೆ ಸ್ವಾಗತವನ್ನು ಬಯಸಿ ಐಮಾಸ್ಟ್ ಲೈಟು ಮತ್ತು ಗಂಗಮ್ಮ ದೇವಸ್ಥಾನ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅವ್ರಿಗೆ ನಮ್ಮ ಎಲ್ಲರ ಗ್ರಾಮಸ್ಥರಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.